Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 37 verse 4. Seek your happiness in the Lord and He will give you your heart's desire. ಕೀರ್ತನೆಗಳು 37:4 ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಈ ಹೊತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ತಂದೆಯಾದ ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀವು ಆಗ ಯೆಹೋವನಲ್ಲಿ ಸಂತೋಷಿಸುವಿರಿ ಎಂಬುದಾಗಿ. ಆಗ ಎನ್ನುವ ಪದವನ್ನು ನಾವು ನೋಡುವಾಗ, ಅದಕ್ಕಿಂತ ಮೇಲಿನ ಸಾಲಿನಲ್ಲಿ ನೋಡುವಾಗ ಇದಕ್ಕೆ ಉತ್ತರ ದೊರೆಯುತ್ತದೆ. ಆಗ ಎಂದರೆ ಯಾವಾಗ? 3ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನಲ್ಲಿ ಭರವಸವಿಟ್ಟಾಗ ಮತ್ತು ಯೆಹೋವನಲ್ಲಿ ನಂಬಿಕೆ ಇಟ್ಟಾಗ. ನಮ್ಮ ತಂದೆಯಾದ ದೇವರಲ್ಲಿ ಭರವಸೆ ಇಟ್ಟು ಆತನಲ್ಲೇ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ನಾವು ಕರ್ತನಲ್ಲಿ ಸಂತೋಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆಗ ಕರ್ತನು ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುವನು. ನಮ್ಮ ಹೃದಯದ ಬಯಕೆಗಳೆಲ್ಲವನ್ನು ದೇವರು ತೀರಿಸಿಕೊಡುವರು. ಪ್ರಿಯರೇ, ಇಂಗ್ಲಿಷ್ನಲ್ಲಿ ನಾವು ನೋಡುತ್ತೇವೆ, ಸೀಕ್ ಯುವರ್ ಹ್ಯಾಪಿನೆಸ್ ಇನ್ ದ ಲಾರ್ಡ್ ಎಂಬುದಾಗಿ. ನಿನ್ನ ಸಂತೋಷವು ಬೇರೆ ಎಲ್ಲೂ ಸಿಗುವಂಥದ್ದಲ್ಲ, ಅದು ಕರ್ತನ ಬಳಿ ಮಾತ್ರ ಸಿಗುವಂಥದ್ದಾಗಿದೆ. ನೀವು ಕರ್ತನಲ್ಲಿ ಅದನ್ನು ಹುಡುಕಿರಿ ಎಂಬುದಾಗಿ ತಿಳಿಸುತ್ತಾ ಇದೆ. ಪ್ರಿಯರೇ, ಹೌದು, ನಮ್ಮ ಸಂತೋಷ ಈ ಲೋಕ ಕೊಡುವಂಥದ್ದಲ್ಲ. ನಮಗೆ ಸಂತೋಷ ಸಿಗುವುದು ಕೇವಲ ಕರ್ತನಾದ ಯೇಸುವಿನಲ್ಲಿ, ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ನಾವು ಬರುವಾಗ ನಮಗೆ ಸಂತೋಷ ದೊರೆಯುವಂಥದ್ದಾಗಿದೆ. ಇಸಾಕನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು. ಇಬ್ರಿಯ 11:20 ನಾವು ನೋಡ್ತೇವೆ, ಇಸಾಕನು ನಂಬಿಕೆಯಿಂದಲೇ ಅವನ ಮಕ್ಕಳಾದ ಯಾಕೋಬನನ್ನು ಮತ್ತು ಏಸಾವನನ್ನು ಆಶೀರ್ವದಿಸುವಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು ಎಂಬುದಾಗಿ. ಹೌದು, ಇಸಾಕನು ದೇವರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದನು. ಇಸಾಕ ಏನೋ ಪದಕ್ಕೆ ಅರ್ಥ ಮುಗುಳು ನಗೆ, ಹರ್ಷ ಎಂಬುದಾಗಿ. ಹೌದು, ಇಸಾಕ ಯಾವಾಗಲೂ ಕರ್ತನಲ್ಲಿ ನಂಬಿಕೆಯುಳ್ಳವನಾಗಿರುವುದರಿಂದ ಅವನು ಹರ್ಷ ಪಡುವಂಥವನಾಗಿದ್ದನು, ಸಂತೋಷ ಪಡುವಂಥವನಾಗಿದ್ದನು. ಹೌದು, ನಾವು ಕೂಡ ಯಾವಾಗಲೂ ನಮ್ಮ ನಂಬಿಕೆ ಕರ್ತನ ಮೇಲೆ ಇಟ್ಟಿರುವಾಗ, ಎಲ್ಲ ವಿಷಯಗಳಿಗೂ ನಾವು ಕರ್ತನನ್ನೇ ಆತುಕೊಳ್ಳುವಾಗ ನಮ್ಮ ಜೀವಿತವೂ ಕೂಡ ಸಂತೋಷದಿಂದ ತುಂಬಿರುತ್ತದೆ. ನಮ್ಮ ಜೀವಿತದಲ್ಲಿ ಮುಂದೆ ಸಂಭವಿಸಬೇಕಾಗಿರ್ತಕ್ಕಂಥ ಸಂಗತಿಗಳನ್ನು ನೆನೆಸಿ ಅವುಗಳನ್ನು ಕುರಿತು ಚಿಂತಿಸುತ್ತಾ ಇರುವುದಾದರೆ ನಮ್ಮ ಮುಖ ನಗುಮುಖದಿಂದ ಇರಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಹೃದಯ ಹರ್ಷದಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಕರ್ತನಲ್ಲಿ ಭರವಸೆ ಇಟ್ಟು ಕರ್ತನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸುವಾಗ ನಾವು ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆಗ ಕರ್ತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಈ ಹೊತ್ತು ನಿಮ್ಮ ಜೀವಿತದಲ್ಲಿ ಏನೇ ಆಗುತ್ತಾ ಇದ್ದರೂ ಕೂಡ ಆ ಎಲ್ಲ ಭಾರಗಳನ್ನು, ಆ ಎಲ್ಲ ವೇದನೆಗಳನ್ನು, ನಿಮ್ಮ ಕುಟುಂಬದ, ನಿಮ್ಮ ಉದ್ಯೋಗದ ಪ್ರತಿಯೊಂದೊಂದು ವಿಷಯಗಳನ್ನು, ಎಲ್ಲ ಜವಾಬ್ದಾರಿಗಳನ್ನು ಕರ್ತನ ಪಾದದ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನೀವು ಸಂತೋಷವಾಗಿರ್ರಿ. ಯಾವ ವಿಷಯವಾಗಿಯೂ ಕೂಡ ನೀವು ಗಾಬರಿಗೊಳ್ಳುವುದು ಬೇಡ. ಆಗ ಕರ್ತನು ಖಂಡಿತವಾಗಿಯೂ ನಿಮ್ಮ ಹೃದಯದ ಬಯಕೆಗಳೆಲ್ಲವನ್ನು ನೆರವೇರಿಸುತ್ತಾರೆ. ನೀವು ಕರ್ತನ ಪಾದದಲ್ಲಿ ಬಂದು ವಿಶ್ರಮಿಸಿಕೊಳ್ಳುವಾಗ, ನೀವು ಕರ್ತನನ್ನೇ ಆತುಕೊಳ್ಳುವಾಗ ಹರ್ಷ ನಿಮ್ಮ ಹೃದಯದಲ್ಲಿ ತುಂಬಿರುತ್ತದೆ. ಪ್ರತಿಯೊಂದು ವಿಷಯಕ್ಕೆ ನೀವು ಕರ್ತನನ್ನು ಸ್ತುತಿಸುವಂಥವರಾಗಿರ್ರಿ. ಯೋಬನು ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿದ ಹಾಗೆ ಪ್ರತಿಯೊಂದು ವಿಷಯದಲ್ಲಿ, ಕಷ್ಟದಲ್ಲಿಯೂ, ದುಃಖದಲ್ಲಿಯೂ, ನೋವಿನಲ್ಲಿಯೂ, ನಲಿವಿನಲ್ಲಿಯೂ ನೀವು ಕರ್ತನಿಗೆ ಸ್ತುತಿಸುವಾಗ ಹರ್ಷ ನಿಮ್ಮ ಹೃದಯವನ್ನು ಆಳುವಂಥದ್ದಾಗಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇಂದಿನಿಂದ ನೀವು ಕರ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸಿರಿ. ಸಂತೋಷವಾಗಿರುವುದು ಉತ್ತಮವಾದ ಔಷಧವಾಗಿದೆ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಇವತ್ತು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಆಗ ಆತನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎನ್ನುವ ವಾಕ್ಯದ ಮೂಲಕ ಇವತ್ತು ನಮಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಜೀವಿತದಲ್ಲಿಯೂ ಕೂಡ ಅನೇಕ ವಿಧವಾದಂಥ
ಚಿಂತೆಗಳು, ದುಃಖಗಳು, ನೋವುಗಳು ಅವರನ್ನು ಆಳುತ್ತಾ ಇರ್ಬೋದು ದೇವರೇ. ನೀನೇ ಅವರ ಹೃದಯದಲ್ಲಿ ಬಾ ಸ್ವಾಮಿ. ಅವರ ದುಃಖ, ಚಿಂತೆ, ನೋವುಗಳೆಲ್ಲವನ್ನು ತೆಗೆದುಹಾಕಿ ಅವರ ಜೀವಿತಕ್ಕೆ ಹರ್ಷವನ್ನು ಸೇರಿಸು ಸ್ವಾಮಿ. ಯಾವಾಗಲೂ ಅವರು ಸಂತೋಷದಿಂದಿರಲಿಕ್ಕಾಗುವಂತೆ ನಿನ್ನಲ್ಲಿ ಮಾತ್ರ ಸಂತೋಷವನ್ನು ಹುಡುಕಿ ನಿನ್ನಲ್ಲಿ ಅದನ್ನು ಕಂಡುಕೊಂಡು ಸಂತೋಷದಿಂದ ಜೀವಿಸಲಿಕ್ಕೆ ನೀನು ಕೃಪೆ ಮಾಡು ಸ್ವಾಮಿ. ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ನೀನು ಸಹಾಯ ಮಾಡು ಕರ್ತನೆ. ಇವರ ಹೃದಯದ ಬಯಕೆಗಳೆಲ್ಲವನ್ನು ನೆರವೇರಿಸು ಸ್ವಾಮಿ. ಇವರ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.